ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಮೊದಲನೇ ಬಾರಿ ನಿಮ್ಮ ಜೊತೆಗೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಶಿವಮೊಗ್ಗದವನು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿದ್ದೆ. ಆರ್ಗನೈಸೇಷನ್ಲಿ ಬೇರೆ ಬೇರೆ ಜವಾಬ್ದಾರಿ ನಿರ್ವಹಿಸಿದ್ದೆ. ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ಮಾಡಿದ್ದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ. ಪ್ರಸ್ತುತ ನಾನು ಈ ಒಂದು ಏನು ಪ್ರಕೋಷ್ಠ ಅಂತ ಪ್ರಸ್ತಾಪ ಮಾಡೋದು, ಇದೊಂದು ಹೊಸದಾಗಿರ್ತಕ್ಕಂಥ ಕಲ್ಪನೆ. ಕಳೆದ 10 ವರ್ಷದಲ್ಲಿ ಇನ್ನೂ ಆಸ್ಪೀಡಿಗೆ ಬಂದಿಲ್ಲ. ಹೇಗೆ ಬಿಜೆಪಿಯ ಪೇರೆಂಟ್ ಬಾಡಿ ಇತ್ತು, ಅದರ ಕೆಳಗಡೆಗೆ ಮೋರ್ಚಾಗಳು ಅಂತ ಬರುತ್ತೆ. ಮಹಿಳಾ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಆಯಾ ಘಟಕಗಳಿಗೆ ಸಂಬಂಧಪಟ್ಟಂಗೆ, ಹಾಗೆ ಆಯಾ ಪ್ರೊಫೆಷನ್ಗೆ ಸಂಬಂಧಪಟ್ಟಂಗೆ, ಸೇವಾ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕೋಷ್ಠಗಳು ಅಂತ ಮಾಡಿ ಅದರ ಜೊತೆಗೆ ಕನೆಕ್ಟಿವಿಟಿಗಳು ಬೇಕು ಪಾರ್ಟಿಯನ್ನು ಕಾಣೋದಕ್ಕೋಸ್ಕರ ಈ ಪ್ರಕೋಷ್ಠ ಅನ್ನೋದನ್ನು ಜಾರಿಗೆ ತಂದಿದೆ. ಈ ರಾಜ್ಯದಲ್ಲಿ ಸುಮಾರು 24 ಪ್ರಕೋಷ್ಠಗಳಿದೆ. ಅದು ವಕೀಲರ ಕಾನೂನು ಪ್ರಕೋಷ್ಠ ಅಂತ, ಆಮೇಲೆ ಮೆಡಿಕಲ್ ವೈದ್ಯಕೀಯ ಪ್ರಕೋಷ್ಠ ಅಂತ, ಸಹಕಾರ ಪ್ರಕೋಷ್ಠ ಅಂತ, ಇನ್ನೊಂದು 24 ಪ್ರಕೋಷ್ಠಗಳಿದೆ. ಅದರೊಳಗೆ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ಅಂತ ಹೇಳ್ಬಿಟ್ಟು ಇವೆಲ್ಲ ಬಂದಿದೆ. ಈ ಒಂದು ಪ್ರಕೋಷ್ಠದ ರಾಜ್ಯ ಕಾರ್ಯಕಾರಿಣಿ ಸಭೆ ಇವತ್ತಲ್ಲಿ ಪಾರ್ಟಿ ಆಮೇಲೆ ಇಟ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ರಾಜ್ಯದ ಬಿಜೆಪಿ ಕಡೆಯಿಂದ ನಾನು ಬಂದಿರೋದ್ರಿಂದ ಇಲ್ಲೊಂದು ಕನ್ಫ್ಯೂಷನ್ ಮಾಡಿ ನಮ್ಮ ಪಕ್ಷದ ವಿಚಾರಗಳನ್ನು ಹಂಚಿಕೊಳ್ಳೋದು ಕಾರಣ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಸಿದ್ದರಾಮಯ್ಯನವರು 17 ಬಾರಿ ನಾನು ಬಜೆಟ್ ಮಂಡನೆ ಮಾಡಿ ನೀನು ಹೆಮ್ಮೆಯಲ್ಲಿ ಮೊನ್ನೆ 6ನೇ ತಾರೀಕು ಬಜೆಟ್ ನ ಮಂಡನೆಯನ್ನು ಮಾಡಿದೆ. ಬಹಳ ಬೇಜಾರಿನ ಸಂಗತಿ ಅಂತಂದ್ರೆ 17 ವರ್ಷ 17 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊನ್ನೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅತ್ಯಂತ ಕಳಪೆಯ ಬಜೆಟ್ ಅಂತ ಹೇಳಕ್ಕೆ ಬಯಸ್ತಾರೆ. ಯಾವುದೇ ರೀತಿಯ ಅಭಿವೃದ್ಧಿಯ ಯೋಜನೆಗಳಿಲ್ಲ ಇರ್ತಕ್ಕಂಥ ಬಜೆಟ್ ನ ಮೊನ್ನೆ ದಿವಸ ಮಾಡಿದ್ದಾರೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಇದುವರೆಗೂ ಕೂಡ ಹೆಚ್ಚು ಸಾಲದ ಶೂನ್ಯದಲ್ಲಿ ಕೊಟ್ಟಿರತಕ್ಕಂಥ ಬಜೆಟ್ ಅಂತ ಹೇಳಕ್ ಬಯಸ್ತೀನಿ. ಏನು ಫ್ರೀ ಬೀಸ್ ನ ಕೊಟ್ಟರು, ಅದರ ಪರಿಣಾಮವಾಗಿ ಇವತ್ತು ರಾಜ್ಯ ಸಾಲದ ಶೂನ್ಯದಲ್ಲಿ ಸಿಗಾಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೊನ್ನೆ ಅವರೇ ಕೊಟ್ಟಿದ್ದಾರೆ. ಇದುವರೆಗೂ ರಾಜ್ಯದ ಸಾಲ ಎಷ್ಟು ಅಂದ್ರೆ 8,24,398 ಕೋಟಿ ಸಾಲ ಇದೆ ಅಂತ ಹೇಳಿದ್ದಾರೆ. ಈ ವರ್ಷ ಪ್ರಸ್ತುತ ವರ್ಷ 1,32,000 ಕೋಟಿಯನ್ನು ಹೆಚ್ಚು ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಿರೋದು ಅಂದ್ರೆ, ಯಾವುದೇ ಈ ರೀತಿಯ ಹೆಚ್ಚು ಅನುಭವ ಇಲ್ಲದೆ ಇರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅಥವಾ ಉಪಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ವಿತ್ತೀಯ ಕೊರತೆ ಇಲ್ಲದೆ ಹಾಗೂ ಸಾಕಷ್ಟು ಈ ರೀತಿಯ ಸಾಮಾಜಿಕ ಭದ್ರತೆಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರೆ ಎಲ್ಲೂ ಇಲ್ಲಿ ಈ ರೀತಿಯ ಸಾಲದ ಕೊರತೆಯನ್ನು ಮಾಡ್ತಾ ಹೋಗಿಲ್ಲ. ಸುಮ್ಮನೆ ಉದಾಹರಣೆ ಹೇಳೋದಾದ್ರೆ, ಸಾಲ ಎಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ 23-24ರಲ್ಲಿ ನಮ್ಮ ಸಾಲ 11,144 ಕೋಟಿ ಇತ್ತು. ಈಗ ಅದು ಜಾಸ್ತಿ ಆಗ್ತಾ ಈ ವರ್ಷ 1,70,000, ಅದಕ್ಕೆ 1,32,000 ಪುನಃ ಸಾಲವನ್ನು ಮಾಡಿಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಬಹಳ ಬೇಜಾರಿನ ಸಂಗತಿ ಅಂತ ಹೇಳಕ್ಕೆ ಬಯಸ್ತೀನಿ. ಏನು 17 ವರ್ಷದ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ತನ್ನ ಕೌಶಲ್ಯವನ್ನು ಉಪಯೋಗಿಸಿ ಯಾವ ರೀತಿಯ ಬಜೆಟ್ ಕೊಡಬೇಕೋ ಅದನ್ನ ಕೊಡಕ್ ಆಗಲಿಲ್ಲ ಅಂತ ಬಹಳ ಬೇಸರದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಜೆಟ್ ಇದರೊಳಗೆ ಗೃಹಲಕ್ಷ್ಮಿ ಯೋಜನೆಗೆ 62,345 ಕೋಟಿನ ಅದಕ್ಕೋಸ್ಕರ ವ್ಯಯ ಮಾಡಿದ್ರು. ಯುವ ನಿಧಿಗೆ 913 ಕೋಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾವುದೇ ಯುವ ನಿಧಿ ಭತ್ಯೆ ಕೊಡುವಂಥದ್ದು ಉದ್ಯೋಗ ಅವಕಾಶ ಕಲ್ಪಿಸುವಂಥದ್ದಲ್ಲ. ಯುವ ನಿಧಿ ಭತ್ಯೆ ಕೊಡೋದ್ರಿಂದ ಏನಾಗಿದೆ ಅಂದ್ರೆ ಇನ್ನೊಂದಿಷ್ಟು ಸೋಮಾರ್ತನ ಬೆಳೀತಾ ಇದೆ. ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಒಂದು ಯುವಕರಿಗೆ ವಿರೋಧವಾಗಿರ್ತಕ್ಕಂಥ ಸರ್ಕಾರ ನಡೆಸ್ತಾ ಇರೋದ್ರಿಂದ ಬಹಳ ನೋವಿನಿಂದ ಹೇಳಕ್ಕೆ ಬಿಡ್ತಾರೆ. ನಮ್ಗೆ ಗೊತ್ತಿದೆ, ಹುಬ್ಬಳ್ಳಿಯಲ್ಲಿ ಮೊನ್ನೆ ಇದನ್ನ ಬೇಸರ ಹೊಂದಿರ್ತಕ್ಕಂಥ ಯುವಕರು ನಿರುದ್ಯೋಗ ಸುಮಾರು 56,000 57,000 ಉದ್ಯೋಗಗಳು ಖಾಲಿ ಇದ್ದು ಕೂಡ ಅದನ್ನ ಕೊಡುವಂತ ಯಾವುದೇ ಯೋಜನೆ ಮಾಡಿದ ಪರಿಣಾಮವಾಗಿ ಇವತ್ತು ಯುವಕರು ತಮ್ಮ ಎಲ್ಲ ಪೇಷನ್ಸ್ ನ ಮೀರಿ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ರು. ಆದ್ರೆ 56,000
ಈ ಬಜೆಟ್ ನಲ್ಲಿ ಕೊಡಲಿಲ್ಲ. ಹಾಗಾಗಿ ಯುವಕರ ವಿರೋಧವಾಗಿರ್ತಕ್ಕಂಥ ಈ ಸರ್ಕಾರ ಅಂತ ಬಹಳ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಹಾಗೇನೆ ಇದೊಂದು ರೀತಿ ಹೇಳೋದಾದ್ರೆ ಮಹಿಳಾ ವಿರೋಧಿ ಬಜೆಟ್ ಅಂತ ಹೇಳ್ತೀವಿ. ಕೊಟ್ಟಿರ್ಬೋದು, ಗೃಹಲಕ್ಷ್ಮಿ ಕೊಟ್ಟಿರ್ಬೋದು, ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಕೊಲೆಗಳು ಸಿಕ್ಕಾಪಟ್ಟೆ ಆಗ್ತಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ, ಕಾನೂನು ಸುವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಕ್ ಆಗದಿರ್ತಕ್ಕಂಥ ಸರ್ಕಾರ ಇದಂತ ಹೇಳಕ್ಕೆ ಬರ್ತೇನೆ. ಮೊನ್ನೆ ಕೊಟ್ಟಂತ ಬಜೆಟ್ ಅಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಗೊತ್ತಿದೆ. ಸ್ಪಷ್ಟವಾದ ಒಂದು ಕೈಗಾರಿಕಾ ಹೂಡಿಕೆ ಬಗ್ಗೆ ಕೂಡ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಸಾಕಷ್ಟು ಅವಕಾಶಗಳಿದೆ, ವಿಪುಲ ಅವಕಾಶಗಳಿದೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕೈಗಾರಿಕೆಗಳು ಈಗ ಪಕ್ಕದ ತೆಲಂಗಾಣಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಬಜೆಟ್ ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ವಿಪುಲವಾಗಿರ್ತಕ್ಕಂಥ ಹೂಡಿಕೆಗೆ ಅವಕಾಶ ಕೊಡ್ತೀವಿ ಅಂತ ಕೊಟ್ಟಿದ್ರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ತಿರುಗುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ ದುರ್ದೈವ, ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದ್ವಿ. ಬಜೆಟ್ ಮಂಡನೆ ಮಾಡಿದ್ರು, ಆದ್ರೆ ಬಜೆಟ್ ನ ಬಹುಪಾಲು ಹಣ ಉಚಿತ ಯೋಜನೆಗೆ ಬದ್ಗೆ ಕೊಡುವಂತ ಬಜೆಟ್ ಆಗಿದೆ. ಇದರಿಂದ ರಾಜ್ಯ ಸುಮಾರು 10 ವರ್ಷ ಹಿಂದೆ ಬಿದ್ದಂಗಾಗಿದೆ. ಇದೊಂದು ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಬಜೆಟ್ ಅಲ್ಲ, ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಬಜೆಟ್ ಅಂತ ಬಹಳ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಕಳೆದ 3 ವರ್ಷಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ. ಒಂದು 10 ಅಡಿ 20 ಅಡಿ ರೋಡ್ ಗುಂಡಿ ಇದ್ರು ಮುಚ್ಚಕ್ ಆಗ್ತಾ ಇಲ್ಲ. ಬೆಂಗಳೂರಿನಂತ ಜಾಗ ಇವತ್ತು ಗುಂಡಿಗಳ ರಸ್ತೆಯಿಂದ ಬೊಂಬಡಿ ಹೊಡ್ಕೊಂಡು ಸಾಕಷ್ಟು ಆಕ್ಸಿಡೆಂಟ್ ಆಗಿ ಮಕ್ಕಳು, ಯುವಕರು, ಹೆಣ್ಮಕ್ಳು ಸತ್ತಿರ್ತಕ್ಕಂಥದ್ದು ನಾವು ನೋಡಿದೀವಿ. ಆದ್ರೆ ಎಲ್ಲೂ ಕೂಡ ಸೀರಿಯಸ್ ಆಗಿ ಆ ಗುಂಡಿಯನ್ನ ತುಂಬುವಂತ ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಏನ್ ಮಾಡ್ತಿದ್ದಾರೆ, ಇವರ ಆಂತರಿಕವಾಗಿರ್ತಕ್ಕಂಥ ಕಾದಾಟ ಹೆಚ್ಚಾಗಿದ್ದ ಪರಿಣಾಮವಾಗಿ ಅದು ಇವತ್ತು ಸರ್ಕಾರದ ಮೇಲೆ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಬಿದ್ದಿದೆ ಅಂತ ಅತ್ಯಂತ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಕರ್ನಾಟಕ ಸುಮಾರು 10 ವರ್ಷ ಹಿಂದೆ ಬಿದ್ದೋಗಿದೆ. ಈ ಫ್ರೀ ಕೊಟ್ಟಿದ್ದ ಪರಿಣಾಮವಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕಡೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನಡುವೆ ಇರ್ತಕ್ಕಂಥ ಗೊಂದಲಗಳು ದಿನನಿತ್ಯ ಟಿವಿಯಲ್ಲಿ, ಪೇಪರ್ ಅದೇ ಕತೆ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗೋದು ಯೋಚನೆ ಮಾಡ್ತಾರೆ, ಅದನ್ನೇ ದೊಡ್ಡ ಸುದ್ದಿ. ಇನ್ನೊಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬಗ್ಗೆ ಟಸಲ್ ಇರೋದು ನಾವು ನೋಡಿದೀವಿ. ಇನ್ನೊಂದ್ ಕಡೆಗೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಇರ್ತಕ್ಕಂಥ ಟಸಲ್. ಹಾಗೆ ನಿನ್ನೆಯಿಂದ ಶುರುವಾಗಿದೆ ಜಮೀರ್ ಅಹಮದ್ ವರ್ಸಸ್ SS ಮಲ್ಲಿಕಾರ್ಜುನ್, ಅವರಿಬ್ರು ಹೊಸದಾಗಿ ಶುರುವಾಗಿದೆ. ಹಾಗೆ ಬಂಗಾಳೆ ವೈದ್ಯ ಮತ್ತು ಸತೀಶ್ ಸೈಲ್ ಮಧ್ಯೆ ಶುರುವಾಗಿದೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ವರ್ಸಸ್ KJ ಜಾರ್ಜ್ ಶುರುವಾಗಿದೆ. ಹಾಗೆ ಸಂತೋಷ್ ಲಾಡ್ ವರ್ಸಸ್ ಜಕ್ಕಪ್ಪನವರು ಶುರುವಾಗಿದೆ. ಹೀಗೆ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ನಾಯಕರ ನಡುವೆ ಡಿಸ್ಪ್ಯೂಟ್ಗಳು ಶುರುವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಅತ್ಯಂತ ನೋವಿನಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.